ಇವತ್ತು ಮಾರ್ನಿಂಗ್ ಇಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಗಿರೋಂಥ ಇಂಗ್ರೀಡಿಯೆಂಟ್ಸ್ ಬೇಕಾಗಲಿ ಅಂತ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಆಯುಷ್ ಪ್ರಿಯ ವ್ಲಾಗ್. ಇವತ್ತು ಮಾರ್ನಿಂಗ್ ಇಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ವ್ಲಾಗ್ ಅನ್ನೋದಕ್ಕಿಂತ ಒಂದು ಪುಟ್ಟ ವಿಡಿಯೋ ಅಂತ ಹೇಳ್ಬೋದು. ಲಾಸ್ಟ್ ಮಂತ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಒಂದು ಗ್ರೀನ್ ಜ್ಯೂಸ್ನ ಕುಡಿತಾ ಇದ್ದೆ, ತುಂಬಾ ಚೆನ್ನಾಗಿದೆ ಅಂತೇಳಿ. ಈ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ, ಬಟ್ ಮಾರ್ನಿಂಗ್ ಟೈಮ್ ವೀಡಿಯೋನೇ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ, ಬಿಕಾಸ್ ತುಂಬ ಅಂದರೆ ತುಂಬಾ ಹೆಲ್ತ್ ಬೆನಿಫಿಟ್ ಇರೋವಂಥ, ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದಂಥ ಒಂದು ಗ್ರೀನ್ ಜ್ಯೂಸ್. ನಾನಿಲ್ಲಿ ಒಂದು 3 ಗ್ಲಾಸ್ ಆಗೋಷ್ಟು ಗ್ರೀನ್ ಜ್ಯೂಸ್ನ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಆಲ್ಮೋಸ್ಟ್ 1 ಹಿಡಿಯಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ, ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ, ಒಂದು ಅರ್ಧದಿಂದ 3/4 ಹಿಡಿಯಷ್ಟು ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ. ಇಷ್ಟೇ ಕ್ವಾಂಟಿಟಿ ತೊಗೊಳ್ಬೇಕಂತ ಏನಿಲ್ಲ, ಸ್ವಲ್ಪ ಜ್ಯೂಸು ಕಡಿಮೆ ಜಾಸ್ತಿ ಆದರೆ ಏನೂ ತೊಂದರೆ ಇಲ್ಲ. ಒಂದು 2 ಇಂಚಷ್ಟು ಶುಂಠಿ, ಹಾಗೆ 1 ನಿಂಬೆಹಣ್ಣು ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಹನಿನೂ ಕೂಡ ತೊಗೊಂಡಿದ್ದೀನಿ. ಈ ಗ್ರೀನ್ ಜ್ಯೂಸನ್ನ ನಾನು ಕುಡಿಯೋದಕ್ಕೆ ಶುರು ಮಾಡಿ ಆಲ್ಮೋಸ್ಟ್ 1 ಮಂತ್ ಆಯಿತು. ನಾನು ಕೂಡ ಇದೇ ರೀತಿ ಒಂದು ವಿಡಿಯೋದಲ್ಲಿ ನೋಡಿ ಇದನ್ನು ಶುರು ಮಾಡಿದ್ದು. ಯಾವುದೇ ಒಂದು ಹೆಲ್ತಿ ಡ್ರಿಂಕ್ ಆಗಿರ್ಬೋದು ಅಥವಾ ಹೆಲ್ತಿ ರೆಸಿಪಿ ಆಗಿರ್ಬೋದು, ನೋಡೋದಕ್ಕೆ ಚೆನ್ನಾಗಿದೆ ಅನ್ನೋದಕ್ಕಿಂತ ಅದು ನಾವು ತೊಗೊಂಡಾಗ ನಮ್ಗೆ ಏನೆಲ್ಲ ಬೆನಿಫಿಟ್ ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಇದು ತೊಗೊಂಡಾಗಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಲ್ಮೋಸ್ಟ್ ಕಡಿಮೆ ಆಗಿದೆ. ಇದ್ರ ಜೊತೆಗೆ ಡೈಜೆಷನ್ ಪವರ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಂತ ಅನಿಸ್ತಾ ಇದೆ. ಮುಂಚೆಲ್ಲ ನನಗೆ ಹಸಿವೆ ಆಗ್ತಾ ಇರಲಿಲ್ಲ, ಈಗ ಇನ್ ಟೈಮ್ ಕರೆಕ್ಟಾಗಿ ಊಟ ಮಾಡ್ತೀನಿ. ಇದ್ರ ಜೊತೆಗೆ ಎಲ್ರಿಗೂ ಯೂಸ್ ಆಗೋವಂಥ ಒಂದು ಮೇನ್ ಬೆನಿಫಿಟ್ ಏನಂತ ಹೇಳಿದ್ರೆ, ವೆಯ್ಟ್ ಲಾಸ್ ಮಾಡ್ತಾ ಇರೋರಿಗಂತೂ ಮಾಡಿಸಿದ ಜ್ಯೂಸ್ ಅಂತಲೇ ಹೇಳ್ಬೋದು. ವೀಕಲ್ಲಿ ಒಂದು 3 to 4 ಟೈಮ್ಸ್ ಇದನ್ನು ಕುಡಿತಾ ಬನ್ನಿ. ಜಸ್ಟ್ ಒಂದು 15 ಡೇಸಲ್ಲೇ ಖಂಡಿತವಾಗ್ಲೂ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ನ ನೀವು ನೋಡ್ಬೋದು. ಬರೀ ವೆಯ್ಟ್ ಲಾಸ್ ಮಾತ್ರ ಅಂತಲ್ಲ, ಇದರಿಂದ ಇಮ್ಯುನಿಟಿ ಪವರ್ ಇಂಪ್ರೂವ್ ಆಗುತ್ತೆ, ಬೋನ್ ಡೆನ್ಸಿಟಿ ಚೆನ್ನಾಗಾಗುತ್ತೆ. ಇದ್ರ ಜೊತೆಗೆ ಬ್ಲಡ್ ಶುಗರ್ ಇರೋರಿಗಂತೂ ತುಂಬಾ ಒಳ್ಳೆ ಡ್ರಿಂಕ್ ಅಂತ ಹೇಳ್ಬೋದು. ಶುಗರ್ ಇರೋರು ಹನಿ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡಿ ಕುಡಿಬೋದು. ಇದರಲ್ಲಿ ಯೂಸ್ ಮಾಡಿರೋಂಥ ಎಲ್ಲ ಸೊಪ್ಪನ್ನು ನಾವು ಬೇಯಿಸ್ತೇನೆ ಹಾಗೆ ರಾಗಿ ಯೂಸ್ ಮಾಡಿರೋದ್ರಿಂದ ಒಂದ್ಸಲ ಅರಿಯೋ ನೀರಲ್ಲಿ ನೀಟಾಗಿ ಅದನ್ನು ವಾಶ್ ಮಾಡಿ ಒಂದು 10 ನಿಮಿಷ ವಿನಿಗರು ಅಥವಾ ಉಪ್ಪಲ್ಲಿ ನೆನೆಸ್ಬಿಟ್ಟು ಅದಾದಮೇಲೆ ಯೂಸ್ ಮಾಡಿ. ಯಾಕಂದರೆ ಯಾವುದೇ ರೀತಿ ಸೊಪ್ಪು ಅಥವಾ ತರಕಾರಿನ ಬೆಳೆಸ್ಬೇಕಾದ್ರೆ ಆಲ್ಮೋಸ್ಟ್ ಯಾವುದಾದ್ರೂ ಕೆಮಿಕಲ್ಸ್ನೆಲ್ಲ ಯೂಸ್ ಮಾಡಿರ್ತಾರೆ. ಇದ್ರ ಜೊತೆಗೆ ತುಂಬ ಧೂಳು ಮಣ್ಣು ಕೂಡ ಇರುತ್ತಲ್ವ, ಹಾಗಾಗಿ ಅರಿಯೋ ನೀರಲ್ಲಿ ನಾವು ವಾಶ್ ಮಾಡೋದ್ರಿಂದ ಮಣ್ಣು ಧೂಳು ಎಲ್ಲನೂ ಹೋಗುತ್ತೆ. ಇನ್ನು ಉಪ್ಪು ನೀರಲ್ಲಿ ಅಥವಾ ವಿನಿಗರಲ್ಲಿ ನೆನೆಸೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಹಾಗಾಗಿ ಇನ್ನು ಈ ಹೆಲ್ತಿ ಡ್ರಿಂಕ್ನ ಯಾವಾಗ ಕುಡಿಬೇಕು ಅಂತ ಹೇಳಿದ್ರೆ, ಇದನ್ನು ಮಾರ್ನಿಂಗ್ ಟೈಮಲ್ಲಿ ಕುಡಿಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 30 to 40 ಮಿನಿಟ್ಸ್ ಬಿಟ್ಟು ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡಿ. ಇದರಿಂದ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇವತ್ತಿನ ಈ ಹೆಲ್ದಿ ಡ್ರಿಂಕ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ.